ತರಿಸ್ಕೊಂಡು ಇಲ್ಲಿ ಯಾವ್ದಾರು ಸಿಗ್ನೇಚರ್ ಇದೆ ನೋಡಿ. ಈ ರಿಪೋರ್ಟ್ನಲ್ಲಿರುವಂಥ ಸಿಗ್ನೇಚರ್ಸು ನಿಮ್ಮ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ, ಎಚ್.ಎಸ್. ಕಲ್ಯಾಣ್ ಕುಮಾರ್ ಇದ್ದಾರೆ, ಬಿ.ಎಸ್. ರಾಜಶೇಖರ್ ಇದ್ದಾರೆ, ಅರುಣ್ ಕುಮಾರ್ ಅವರಿದ್ದಾರೆ, ಕೆ.ಟಿ. ಸುವರ್ಣ ಅವರಿದ್ದಾರೆ, ಶಾರದಾ ನಾಯಕ್ ಅವರಿದ್ದಾರೆ, ದಯಾನಂದ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ಈ ಸಮಿತಿಯ ಸದಸ್ಯರು. ಇದು ಅವ್ರ ಸಿಗ್ನೇಚರ್ಸ್. ಆಮೇಲೆ ಈ ಸದಸ್ಯರನ್ನ ನಾಮಿನೇಟ್ ಯಾರು ಮಾಡಿದ್ದು? ಕಾಂಗ್ರೆಸ್ನವರ. ಅಂದಿನ ಸರ್ಕಾರ ನಿಮ್ದಿತ್ತು, ನಿಮ್ಮ ಸದಸ್ಯರಲ್ವಾ ಇವರು? ಅವಾಗ ಅಧ್ಯಕ್ಷರು ಕೂಡ ನಾಮಿನೇಷನ್ ಯಾರು ಮಾಡಿದ್ದು? ಇವರ ಎಲ್ಲ ದತ್ತಾಂಶಗಳಿಗೆ ಅವಾಗಿನ ಬಿಜೆಪಿಯಿಂದ ಆಯ್ಕೆಯಾದಂಥ ಸದಸ್ಯರೇ ಸಿಗ್ನೇಚರ್ ಮಾಡಿ ಇವತ್ತು ವರದಿ ಕೊಟ್ಟಿರೋದು. ಸುಳ್ಳು ವರದಿ ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತೆ ನಿಮ್ಮ ಸದಸ್ಯರಿಗೆ ಕರೆದು ಕೇಳಿಸ್ಬಿಡಿ, ಯಾಕೆ ಇವರೆಲ್ಲ ಸೈನ್ ಮಾಡಿದ್ದಾರೆ ಅಂತ. ನಾವು ಅದೇ ಸಿಗ್ನೇಚರ್ ಮೇಲೆ ಅದನ್ನೇ ನಂಬ್ಕೊಂಡು ಇವತ್ತು ಕ್ಯಾಬಿನೆಟ್ಗೆ ತಂದಿದ್ದೀವಿ. ಸೊ ಇದೆಲ್ಲನೂ ಕೂಡ ಅಪಪ್ರಚಾರ ಮಾಡೋದು ವಿರೋಧ ಪಕ್ಷದ ನಾಯಕರು ಆಗಿರ್ಬೋದು, ಬಿಜೆಪಿ ಅವರಾಗಿರ್ಬೋದು ನಿಲ್ಲಿಸಬೇಕು. ಜಾತಿ ಗಣತಿ ಬಗ್ಗೆ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ನಿಲುವೇನು ಸ್ಪಷ್ಟಗೊಳಿಸಿ. ಆಮೇಲೆ ಇದು ಸರ್ವೆ ಇದೆ, ಸರ್ವೆನಲ್ಲಿ ಅಂಕಿಅಂಶಗಳು ಸರಿ ಇದೆಯೋ ತಪ್ಪು ಇದೆಯೋ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಕೇಳಿದ್ದಾರೆ. ಎಲ್ಲರ ಅಭಿಪ್ರಾಯ ಕೂಡ ಸ್ವಲ್ಪ ಸಮಯಕ್ಕೆ ಕೊಟ್ಟಿದ್ದಾರೆ, ಎಲ್ಲರಿಗೂ ಅವರವರ ಅಭಿಪ್ರಾಯ ಸಂಗ್ರಹಿಸಲಿಕ್ಕೆ. ಅವರವರ ಸಮಾಜದಲ್ಲಿ ಅವ್ರ ಮುಖ್ಯಸ್ಥರಿಗೆ ಮಾತಾಡ್ಕೊಂಡು ಏನೇನು ಅಭಿಪ್ರಾಯ ಇದೆ ಲಿಖಿತ ಮೂಲಕ ಕೂಡ ಕೇಳಿದ್ದಾರೆ. ಯಾಕೆ ಇಷ್ಟ ಹತ್ರದಲ್ಲಿದ್ದಾರೆ ವಿರೋಧ ಪಕ್ಷದ ನಾಯಕರು? ಇನ್ನೊಂದ್ಸಲ ಹಿಂದೆ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಹೇಳಿದ್ರು, ಮೂಲ ಪ್ರತಿ ಏನಿತ್ತು ಅದಿಲ್ಲ, ಬಟ್ ಡಾಟಾ ಎಂಟ್ರಿ ಇತ್ತು, ಆ ಡಾಟಾ ಬೇಸ್ ಮೇಲೆ ನಾವು ಈಗಲೂ ಕೂಡ ಬಹಳ ಸ್ಪಷ್ಟವಾಗಿ ಶಿವರಾಜ್ ತಂಗಡಗಿ ಅವರು ಹೇಳಿದ್ದಾರೆ. ಎಲ್ಲ ಡೇಟಾನು ಕೂಡ ಜಿಲ್ಲಾ ಅಧಿಕಾರಿಗಳ ಹತ್ರನೇ ಇದೆ. ಯಾವ ಡೇಟಾ ಬೇಕು ಹೇಳಿ. ಯಾರು ಅಶೋಕ್ ಸಾಹೇಬ್ರ ಮನೆಗೆ ಬಂದು ತಗೊಂಡು ಹೋದ್ರು ಅವರ ರಿಪೋರ್ಟ್ ಅನ್ನ ಬೇಕಾದ್ರೆ ಅದನ್ನು ಕೊಡಕ್ಕೆ ತಯಾರಿದ್ದೀವಿ. ಎಲ್ಲಾನು ಕೂಡ ಸರ್ಕಾರದಲ್ಲೇ ಹಂತದಲ್ಲೇ ಇದೆ ಅಲ್ಲ. ಏನಾದ್ರೂ ಲೋಪ ಇದ್ರೆ ಹೇಳಿ, ಪರಿಶೀಲನೆ ಮಾಡೋಣ. ಆದ್ರೆ ಅದು ಇದು ಬಿಟ್ಟು ಬರೇ ಸುಳ್ಳು ಹೇಳ್ಕೊಂಡು ಓಡಾಡಿದ್ರೆ ಏನು ಇದೇ ಉತ್ತರ ಕೊಟ್ಕೊಂಡು ಓಡಾಡಕ್ಕಾಗ್ತಾನೋ ನಾವು? ಅವ್ರು ಯಾಕೆ ಸೈನ್ ಮಾಡಿದ್ರು? ಮತ್ತೆ ಅವ್ರದ್ದು ಸೈನ್ಗಳು ಇದೆ ಅಲ್ಲ, ಅವ್ರ ಸದಸ್ಯರದು, ಬಿಜೆಪಿ ಅವ್ರ ಸದಸ್ಯರು ಎಲ್ಲ ಹೆಸರುಗಳಿದೆ, ಹೇಳಿದ್ದೀನಲ್ಲ. ಅವ್ರಿಗೆಲ್ಲ ಖರ್ಚು ಮಾತಾಡಿ, ಏನಪ್ಪ ದತ್ತಾಂಶ ಸರಿ ಇದೆಯಾ ಇಲ್ವಾ, ನೀವುಗಳು ಏನಾದರೂ ತಿದ್ದಿದ್ದೀರಾ ಅದು ಕೇಳ್ಬೋದಲ್ಲ ಅವರಿಗೆ. ಮನೆಯಲ್ಲೇ ಎಲ್ಲ ಉತ್ತರಗಳು ಇಟ್ಕೊಂಡು ಸುಮ್ಮನೆ ನಮ್ಮ ಹತ್ರ ಕೇಳಿದ್ರೆ ಇದಕ್ಕೆ ಉತ್ತರ ಕೊಡ್ಲಿ ವಿರೋಧ ಪಕ್ಷದ ನಾಯಕರು. ಫಸ್ಟ್ ತರಿಸ್ಕೊಂಡು ಇಲ್ಲಿ ಯಾವ್ದಾರು ಸಿಗ್ನೇಚರ್ ಇದೆ ನೋಡಿ. ಈ ರಿಪೋರ್ಟ್ನಲ್ಲಿರುವಂಥ ಸಿಗ್ನೇಚರ್ಸು ನಿಮ್ಮ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ, ಎಚ್.ಎಸ್. ಕಲ್ಯಾಣ್ ಕುಮಾರ್ ಇದ್ದಾರೆ, ಬಿ.ಎಸ್. ರಾಜಶೇಖರ್ ಇದ್ದಾರೆ, ಅರುಣ್ ಕುಮಾರ್ ಅವರಿದ್ದಾರೆ, ಕೆ.ಟಿ. ಸುವರ್ಣ ಅವರಿದ್ದಾರೆ, ಶಾರದಾ ನಾಯಕ್ ಅವರಿದ್ದಾರೆ, ದಯಾನಂದ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ಈ ಸಮಿತಿಯ ಸದಸ್ಯರು. ಇದು ಅವ್ರ ಸಿಗ್ನೇಚರ್ಸ್. ಆಮೇಲೆ ಈ ಸದಸ್ಯರನ್ನ ನಾಮಿನೇಟ್ ಯಾರು ಮಾಡಿದ್ದು? ಕಾಂಗ್ರೆಸ್ನವರ. ಅಂದಿನ ಸರ್ಕಾರ ನಿಮ್ದಿತ್ತು, ನಿಮ್ಮ ಸದಸ್ಯರಲ್ವಾ ಇವರು? ಅವಾಗ ಅಧ್ಯಕ್ಷರು ಕೂಡ ನಾಮಿನೇಷನ್ ಯಾರು ಮಾಡಿದ್ದು? ಇವರ ಎಲ್ಲ ದತ್ತಾಂಶಗಳಿಗೆ ಅವಾಗಿನ ಬಿಜೆಪಿಯಿಂದ ಆಯ್ಕೆಯಾದಂಥ ಸದಸ್ಯರೇ ಸಿಗ್ನೇಚರ್ ಮಾಡಿ ಇವತ್ತು ವರದಿ ಕೊಟ್ಟಿರೋದು. ಸುಳ್ಳು ವರದಿ ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತೆ ನಿಮ್ಮ ಸದಸ್ಯರಿಗೆ ಕರೆದು ಕೇಳಿಸ್ಬಿಡಿ, ಯಾಕೆ ಇವರೆಲ್ಲ ಸೈನ್ ಮಾಡಿದ್ದಾರೆ ಅಂತ. ನಾವು ಅದೇ ಸಿಗ್ನೇಚರ್ ಮೇಲೆ ಅದನ್ನೇ ನಂಬ್ಕೊಂಡು ಇವತ್ತು ಕ್ಯಾಬಿನೆಟ್ಗೆ ತಂದಿದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.